ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಿಭಾ ಹೊಸಳ್ಳಿ ಅಂತ. ಶ್ರೀ ಚನ್ನವೀರೇಶ್ವರ ಗ್ರಾಮೀಣ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯೊಳಗೆ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ಗುರುಕುಲ ಸಂತೆ ಅನ್ನೋ ಒಂದು ಥೀಮ್ ಇಟ್ಕೊಂಡು ನಮ್ಮ ಶಾಲೆಯೊಳಗೆ ನಡೆದಂತಹ ಸಂತೆ ಬಹಳ ವಿಜೃಂಭಣೆಯಿಂದ ನಡೀತು. ನಾವು ಏನೋ ನಿರೀಕ್ಷೆ ಮಾಡಿದ್ವಲ್ಲ ಅದಕ್ಕಿಂತ ದುಪ್ಪಟ್ಟಾಗಿ ಅದು ನಡೆದಿದ್ದು ಬಹಳ ಖುಷಿ ಆಯಿತು. ಸುಮಾರು ವಿದ್ಯಾರ್ಥಿಗಳು 140ಕ್ಕೂ ಹೆಚ್ಚು ಅಂಗಡಿಗಳನ್ನು ಹಾಕೋದ್ರ ಮೂಲಕ ವ್ಯಾಪಾರದ ವಹಿವಾಟಿನ ಜೀವನವನ್ನು ಅನುಭವಿಸಿದ್ರು. ಅವರು ಮಕ್ಕಳಿಗೆ ಶಿಕ್ಷಣ ಅನ್ನೋದು ಬರೀ ನೌಕರಿಗಷ್ಟೇ ಅಲ್ದೇನ ಜೀವನಕ್ಕೂ ಕೂಡ ಹೌದು ಅನ್ನೋದು ಅವರನ್ನು ನಿರೂಪಿಸಿದರು. ಅವರು ಗ್ರಾಹಕರನ್ನು ಸೆಳೆಯೋ ರೀತಿ ಆಗಿರ್ಬೋದು, ಅವರು ಮಾರಾಟ ಮಾಡುವಾಗ ವಿಭಿನ್ನ ರೀತಿಯಾಗಿ ಅವರೊಂದು ಒಂದು ಶೈಲಿ ಒಳಗೆ ಅವರು ಮಾರಾಟ ಮಾಡಿದ್ದಾಗಿರ್ಬೋದು. ಏನಿಲ್ಲ ಅಂದ್ರೂ ಬಹಳಷ್ಟು ಅಮೌಂಟ್ ಒಳಗೆ ಅವರು ಟರ್ನ್ ಓವರ್ ಮಾಡಿಕೊಂಡು ಆ ವ್ಯಾಪಾರವನ್ನು ನಡೆಸಿದರು. ಅದೇ ರೀತಿಯಾಗಿ ವೇದಿಕೆ ಕಾರ್ಯಕ್ರಮವನ್ನು ನಡೆಸ್ಕೊಟ್ವಿ. ಆ ವೇದಿಕೆ ಕಾರ್ಯಕ್ರಮದೊಳಗಂತೂ ಪೂರ ಉತ್ತರ ಕರ್ನಾಟಕ ಶೈಲಿ ಒಳಗನ ನಡೀತು. ಉತ್ತರ ಕರ್ನಾಟಕ ಶೈಲಿ ಒಳಗನ ನಮ್ಮ ಮಕ್ಕಳು ಆ್ಯಂಕರಿಂಗ್ ಮಾಡಿದರು. ಅದು ಕೂಡ ನಮ್ಮ BO ಸರ್ಗೆ ಭಾಳ ಮೆಚ್ಚುಗೆ ಆಯಿತು. ಅವರು ಕೂಡ ಮೆಚ್ಚುಗೆಯನ್ನು ಸೂಚಿಸಿದರು. ಆ ಕಾರ್ಯಕ್ರಮಕ್ಕೆ BO ಸರ್, CRP ಸರ್, ಆಮೇಲೆ ECO ಸರ್, ನೆಕ್ಸ್ಟು BRC ಸರ್ ಎಲ್ಲರೂ ಕೂಡ ಬಂದು ನಮ್ಮ ಕರೆಗೆ ಹೋಗೊಟ್ಟು ಬಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡೋಕೆ ಬಹಳ ಕಾರಣೀಭೂತರಾದರು. ಅದೇ ರೀತಿ ಸಂತೆ ಅಂದರೆ ಕೇವಲ ಸೊಪ್ಪು ತರಕಾರಿ ಈ ರೀತಿ ಮಾರಾಟ ಇರ್ತವೆ. ಆದರೆ ಇಲ್ಲಿ ಅದಕ್ಕೂ ಮೀರಿದಂತಹ ಒಂದು ವ್ಯಾಪಾರ ವಹಿವಾಟ ನಡೀತಿರಿ ಸರ್. ಆಮೇಲೆ ಜೊತೆಗೆ ಎಷ್ಟು ಮಕ್ಕಳುಗಳು ಸೇರಿದ್ರು? ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಸೇರಿದ್ರಿ ಸರ್. ಮಕ್ಕಳಲ್ಲಿ ಏನೇನು ವಿಶೇಷತೆ, ಯಾವ್ಯಾವ ಥರದ ಸಂತೆಗಳನ್ನು ಮಕ್ಕಳು ತರಕಾರಿ ವ್ಯಾಪಾರ, ಸ್ಟೇಷನರಿ ಐಟಮ್ಸ್, ಕಬ್ಬಿನ ಹಾಲು, ಜ್ಯೂಸ್, ಆಮೇಲೆ ಐಸ್ ಕ್ರೀಮ್ ಮಾರಾಟ ಮಾಡೋದು, ಎಲ್ಲ ರೀತಿಯೊಳಗೂ ಜೀವನಕ್ಕೆ ಏನು ಬಿಸ್ನೆಸ್ ಮೈಂಡ್ ಬೇಕಲ್ಲ ಆ ಮಾತ್ರದ ಮೈಂಡ್ ನಮ್ಮ ವಿದ್ಯಾರ್ಥಿಗಳೊಳಗೆ ಐತಿ ಅನ್ನೋದು ನಾವು ನಿನ್ನೆ ಕಂಡುಕೊಂಡ್ವಿ ಸರ್. ನಮ್ಮ ಗುರುಕುಲ ಸಂತೆಯಲ್ಲಿ ತುಂಬ ಮಕ್ಕಳು ಸಂತೆಯನ್ನು ಹಚ್ಚಿದ್ರು. ಅಂದರೆ ಕೈಪಲ್ಯ, ಹಣ್ಣುಗಳು, ಪಾನಿಪುರಿ, ಜ್ಯೂಸ್ ಈ ಥರ ತುಂಬ ಸಂತೆಗಳನ್ನ ಹಚ್ಚಿದ್ರು. ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ನನ್ನ ಅಂಗಡಿ ಹೆಸರು ಪಾನಿಪುರಿ ಅಂತ. ನನ್ನ ಅಂಗಡಿಗೆ ತುಂಬ ಲಾಭನೇ ಆಯಿತು. 600-700 ಅಲ್ಲಿ ಮಟ್ಟ ಹೋಯಿತು. ನಮ್ಮ ಗುರುಕುಲ ಸಂತೆಯಲ್ಲಿ ಬಂದಿರೋ ಎಲ್ಲರೂ ತುಂಬ ಖುಷಿಯಿಂದ ಸಂತೆ ಮಾಡ್ಕೊಂಡು ಹೋದ್ರು. ಹಾಗೆ ಯಾರು ಖಾಲಿ ಕೈಯಲ್ಲಂತೂ ಹೋಗಿಲ್ಲ, ಎಲ್ಲರೂ ಚೀಲ ತುಂಬ್ಕೊಂಡೇ ಹೋಗಿದ್ರು. ಗುರುಕುಲ ಸಂತೆ ನಿರೂಪಣೆ ಕೊಟ್ಟಾಗ ನನಗೆ ತುಂಬಾ ಖುಷಿ ಆಯಿತು. ಅದು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಅಂದರು. ನಮ್ಮದು ಊರು ಬೆಳಗಾವಿ, ಉತ್ತರ ಕರ್ನಾಟಕ ಅಲ್ಲ. ಉತ್ತರ ಕರ್ನಾಟಕದ ಶೈಲಿ ಒಳಗಡೆ ಮಾತಾಡಿದ್ಕೆ ನಮಗೆ ತುಂಬಾ ಅಂದರೆ ತುಂಬ ಖುಷಿ ಆಯಿತು. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ. ಅವರು ಕೇಳಿದಾಗ ನಾನು ಅಂದೆ 10 ರೂಪಾಯಿಗೆ 1 ಪ್ಲೇಟ್ ಅಂತ. ಆಯಿತು, 1 ಪ್ಲೇಟ್ ಕೊಡು ಆ ಥರ ಅವ್ರು ನಮ್ಮ ಜೊತೆ ಕನ್ವರ್ಸೇಷನ್ ಮಾಡಿದ್ರು. ನಾನು ಅವರಿಗೆ ಹಂಗೆ ಹಾಕ್ತಾ ಹೋದೆ. ಸ್ವಲ್ಪ ಜನಕ್ಕೆ ಅವ್ರು ನನಗೆ ಸ್ವಲ್ಪ ನಷ್ಟ ಮಾಡಿದ್ರು, ಸ್ವಲ್ಪ ಜನ. ಆದರೂ ನಾನು ಪರವಾಗಿಲ್ಲ ಅಂತ ಹೇಳಿ ಸುಮ್ಮನೆ ಆದೆ. ಎಷ್ಟೆಲ್ಲ ಮಕ್ಕಳು ಭಾಗವಹಿಸಿದ್ರು? ನಾವು 140-120 ಅಷ್ಟು ಜನ ಭಾಗವಹಿಸಿದ್ವಿ. ಏನು ಅದೆಲ್ಲ ಸಂತೆ ನೋಡಿದ್ರಲ್ಲ, ಮಾಡಿದ್ರಲ್ಲ, ಏನು ಅನ್ನಿಸ್ತು ನಿಮಗೆ? ಒಂಥರ ನಮ್ಮೂರಲ್ಲಿ ಮಂಗಳವಾರ ಸಂತೆ ಮಾಡ್ತಾರೆ, ಅದರ ಟೈಪ್ ಇದು ಜಾಸ್ತಿನೇ ಆಯಿತು. ಫುಲ್ ಜೋಶಿಂದ ಮಾಡಿದ್ವಿ. ನಮ್ಮ ಟೀಚರ್ಸ್ ಸ್ಟೇಜ್ ಮೇಲೆ ಸ್ವಲ್ಪ ಜಾನಪದ ಗೀತೆಗಳನ್ನ ಹಾಡಿದ್ರು. ನಮ್ಮ ಶಾಲೆಯಲ್ಲಿ ಮತ್ತು ಹಳ್ಳಿ ಸೊಬಗುಗಳನ್ನ ಮಾಡಿದ್ವಿ. ಇಷ್ಟೆಲ್ಲ ನಮ್ಮ ಶಿಕ್ಷಕರು ನಮಗೆ ಪ್ರೋತ್ಸಾಹನೂ ಕೂಡ ಕೊಟ್ಟರು. ಇದರಿಂದ ನಿನಗೆ ಏನು ಅನ್ನಿಸ್ತು, ಏನು ಕಲಿತೆ ನೀನು? ವ್ಯಾಪಾರ ಮಾಡೋದು ಹೇಗೆ ಅಂತ ಕಲಿಸ್ಕೊಟ್ರು. ಮತ್ತೆ ಓದೋದು ಒಂದೇ ಅಲ್ಲ, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋದನ್ನ ಕೂಡ ಕಲಿಸ್ಕೊಟ್ರು ನಮ್ಮ ಟೀಚರ್ಸ್ ನಮಗೆ. ಶ್ರೀ ಚನ್ನವೀರೇಶ್ವರ ಪ್ರಸಾದ ನಿಲಯದ ಅಂಗಸಂಸ್ಥೆಯಾಗಿರ್ತಕ್ಕಂಥ ಶ್ರೀ ಚನ್ನವೀರೇಶ್ವರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಮಕ್ಕಳು ಗುರುಕುಲ ಸಂತೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರದವರು ಹೇಳಿದ ಹಾಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಕ್ಕಳಿಗೆ ತಿಳಿಸಬೇಕು, ಅದರ ಜ್ಞಾನವನ್ನು ಮಕ್ಕಳಿಗೆ ಉಣಬಡಿಸಬೇಕೆನ್ನುವ ಹಲವಾರು ಚಟುವಟಿಕೆಗಳನ್ನು ಕೊಡಮಾಡಿದ್ದಾರೆ. ಅದರಲ್ಲಿ ನಮ್ಮ ಗುರುಕುಲದ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರು ಒಂದಿಷ್ಟು ಮುಂದುವರೆದು ಈ ಸಂತೆಯ ಒಂದು ವಿಶೇಷತೆಯನ್ನು ಮಕ್ಕಳಿಗೆ ತಿಳಿಪಡಿಸುವಂಥ ಒಂದು ಕಾರ್ಯವನ್ನು ಮಾಡಿದ್ದು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಸಂತೆ ಅಂತಂದರೆ ಎಲ್ಲ ರೀತಿಯಿಂದಲೂ ಕೂಡ ಜನರು ಅಲ್ಲೇ ಭಾಗವಹಿಸುವಿಕೆ ಇರ್ತದೆ. ಅಲ್ಲಿ ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಎಲ್ಲ ಜಾತಿಯ ಜನರು ಕೂಡ ಇರುವುದರಿಂದ ಅವರ ಹಾವಭಾವ, ಅವರ ಭಾಷಾ ಜ್ಞಾನ ಆಗಿರ್ಬೋದು, ಅವರ ವ್ಯವಹಾರ ಜ್ಞಾನ ಆಗಿರ್ಬೋದು, ಅವರು ಮಾತನಾಡ್ತಕ್ಕಂಥ ಶೈಲಿ ಆಗಿರ್ಬೋದು, ಹೀಗೆ ಎಲ್ಲ ರೀತಿಯ ಜ್ಞಾನ ಅಲ್ಲೇ ಒಂದೇ ಕಡೆ ಸಿಗ್ತಾ ಇರೋದ್ರಿಂದ ಮಕ್ಕಳಿಗೆ ಆ ಜ್ಞಾನ ಕೊಡಿಸ್ಬೇಕೆನ್ನೋ ಉದ್ದೇಶ ಇಟ್ಟುಕೊಂಡು ಗುರುಕುಲ ಸಂತೆಯನ್ನು ಭಾಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಮಕ್ಕಳು ಕೂಡ ಉತ್ಸಾಹದಿಂದ
ಕೇವಲ ಸಂತೆ ಅಂತಂದರೆ ತರಕಾರಿ ಕಿರಾಣಿ ಅಂಗಡಿಗೆ ಅಷ್ಟೇ ಸೀಮಿತ ಆಗ್ಲಾರ್ದೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಸಂತೆ ಒಳಗೆ ಏನೇನು ಇರ್ತದಲ್ಲ ಆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಕ್ಕಳು ಇಲ್ಲಿ ತಂದು ಸಂತೆಯನ್ನು ಮಾಡಿದ್ದು ನೋಡಿದರೆ ನಿಜಕ್ಕೂ ಕೂಡ ಭಾಳ ಖುಷಿ ಆಗ್ತಕ್ಕಂಥ ವ್ಯವಸ್ಥೆ ನಮಗೆಲ್ಲರಿಗೂ ಕೂಡ ಆಯಿತು. ಅದರ ಜೊತೆಗೆ ಶಿಕ್ಷಕರು ಕೂಡ ಮಕ್ಕಳಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಮಾಡೋದ್ರ ಜೊತೆಗೆ ಜಾನಪದದ ಶೈಲಿ ಒಳಗೆ ಕೆಲವೊಂದಿಷ್ಟು ಚಟುವಟಿಕೆಗಳನ್ನು ಮಾಡುವುದರ ಮುಖಾಂತರವಾಗಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಗುರುಕುಲ ಸಂತೆಯನ್ನು ನಿರ್ಮಾಣವನ್ನು ಮಾಡಿ ಒಂದಿಷ್ಟು ಮಕ್ಕಳಿಗೆ ಹೆಚ್ಚು ವ್ಯಾವಹಾರಿಕ ಜ್ಞಾನವನ್ನು ವ್ಯಾಪಾರಿಕ ಜ್ಞಾನವನ್ನು ಮಾಡಿಸುವಂಥ ಒಂದು ಪ್ರಯತ್ನವನ್ನು ಶಿಕ್ಷಕರು ಮಾಡಿದರು. ಅದರ ಜೊತೆಗೆ ನಮ್ಮ ಡೈರೆಕ್ಟರು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಶಿಕ್ಷಕರಿಗೆ ಮಕ್ಕಳಿಗೆ ಕೊಡಮಾಡೋದ್ರ ಜೊತೆಗೆ ಪಾಲಕರು ಕೂಡ ಎಲ್ಲರೂ ಕೂಡ ಬಂದು ಭಾಗವಹಿಸೋದ್ರ ಜೊತೆಗೆ ಊರಿನ ಜನರು ಕೂಡ ಬಂದು ಇಲ್ಲಿ ವ್ಯಾಪಾರವನ್ನು ಸಂತೆಯನ್ನು ಮಾಡುವುದ್ರ ಮುಖಾಂತರವಾಗಿ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ಆಯೋಜನೆಯನ್ನು ಮಾಡಿದ್ದು ನಿಜಕ್ಕೂ ಕೂಡ ಸಂತೋಷವನ್ನು ತಂದಿದೆ.